ನಮಸ್ಕಾರ. ನುಡಿ ಬೆಳಗು. ದಾದಾಪೀರ್ ನವಿಲೇಹಾಳ್ರವರ ಪ್ರಜಾವಾಣಿಯ ಅಂಕಣ ಬರಹ ಜೀವಪರ ಕಾಳಜಿಯೇ ಘನತೆ. ಪರ್ವತಗಳ ರಾಣಿ ಎಂದು ಜನಪ್ರಿಯವಾಗಿರುವ ಮುಸ್ಸೂರಿಯಲ್ಲಿ ಭಾರತೀಯ ಪೊಲೀಸ್ ಸೇವೆಯ ತರಬೇತಿ ಪಡೆಯುತ್ತಿದ್ದ ಮಗನನ್ನ ನೋಡುವ ನೆಪದಲ್ಲಿ ದಂಪತಿ ತಮ್ಮ ಮಗಳ ಜೊತೆಗೆ ಪ್ರವಾಸ ಹೊರಟರು. ಅಲ್ಲಿನ ಸರೋವರಗಳನ್ನು ಕಂಡು ಅಲ್ಲಿನ ಅಚ್ಚರಿಯನ್ನ ಆಸ್ವಾದಿಸುವುದು ಅವರ ಉದ್ದೇಶವಾಗಿತ್ತು. ಮಗನಾದವನು ಅದಕ್ಕೆ ಅನುಗುಣವಾಗಿ ತರಬೇತಿಯ ನಡುವೆ ಬಿಡುವು ಪಡೆದು 2 ಸೈಕಲ್ ರಿಕ್ಷಾಗಳನ್ನ ಬಾಡಿಗೆಗೆ ಪಡೆದಿದ್ದ. ಒಂದರಲ್ಲಿ ತಂದೆ ತಾಯಿಯನ್ನ ಕೂರಿಸಿ ಮತ್ತೊಂದರಲ್ಲಿ ತಂಗಿಯೊಂದಿಗೆ ತಾನು ಕುಳಿತ. ತಂದೆ ತಾಯಿ ಕುಳಿತಿದ್ದ ರಿಕ್ಷಾವನ್ನು ಕಟ್ಟುಮಸ್ತಾದ ಗಂಡಸು ಸ್ವಲ್ಪ ವೇಗವಾಗಿ ತುಳಿಯುತ್ತಿದ್ದ. ಅಣ್ಣ ತಂಗಿ ಕುಳಿತಿದ್ದ ರಿಕ್ಷಾವನ್ನ ನಡುವಯಸ್ಸು ದಾಟಿದವನೊಬ್ಬ ನಿಧಾನಕ್ಕೆ ತುಳಿಯತೊಡಗಿದ. ಮುಂದೆ ಹೋಗುತ್ತಿದ್ದ ರಿಕ್ಷಾದಿಂದ ಅಪ್ಪ ಹಿಂದಕ್ಕೆ ತಿರುಗಿ ಮಗನತ್ತ ನೋಡಿ, ನೀವು ಇವತ್ತು ಏನನ್ನು ನೋಡಲು ಸಾಧ್ಯವಿಲ್ಲ, ಬರೀ ರಿಕ್ಷಾದಲ್ಲಿ ಕುಳಿತಿರುವುದೇ ಆಗುತ್ತದೆ ಎಂದು ಅಣಕಿಸುವಂತೆ ಹೇಳಿದರು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅಪ್ಪ ಅಮ್ಮ ಕುಳಿತಿದ್ದ ರಿಕ್ಷಾವನ್ನ ಮತ್ತೊಂದು ರಿಕ್ಷಾ ಓವರ್ಟೇಕ್ ಮಾಡಿಕೊಂಡು ಹೋಯಿತು. ಆ ಸೈಕಲ್ ರಿಕ್ಷಾವನ್ನ ತುಳಿಯುತ್ತಿದ್ದ ವ್ಯಕ್ತಿ ಹಿಂದಕ್ಕೆ ತಿರುಗಿ ನಗುತ್ತಾ ಟಾಟಾ ಮಾಡುತ್ತಾ ರಭಸವಾಗಿ ಮುಂದೆ ಮುಂದೆ ಹೋದ. ಅಪ್ಪ ಕುತೂಹಲದಿಂದ ನೋಡಿದರೆ ಮಗ ರಿಕ್ಷಾ ತುಳಿಯುತ್ತಿದ್ದ. ಅಪ್ಪ ಅಮ್ಮನ ಮುಖದಲ್ಲಿ ಹೆಮ್ಮೆ ಮೂಡಿತು. ಮುಸ್ಸೂರಿಯಲ್ಲಿದ್ದಷ್ಟು ದಿನ ನಿಸರ್ಗದ ರಮ್ಯ ಚೆಲುವು ಅವರ ಮನಸ್ಸನ್ನ ಸೂರೆಗೊಂಡಿತು. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನ ಹೃದಯ ಸೌಂದರ್ಯವೇ ಅವರನ್ನ ಆನಂದದ ಕಡಲಲ್ಲಿ ಮುಳುಗಿಸಿತು. ನಮ್ಮ ಬದುಕಿನಲ್ಲಿ ಇಂಥ ಅಪರೂಪದ ಕ್ಷಣಗಳು ಬಂದು ಹೋಗುತ್ತವೆ. ಬಂಧು ಮಿತ್ರರ ಸಿರಿ ಸಂಪತ್ತು, ಅಧಿಕಾರ ಏನೇ ಇರಲಿ, ಜೀವ ಕಾರುಣ್ಯದ ಕಾಳಜಿ ತೋರುವ ಸಂಗತಿಗಳೇ ನಮಗೆ ಖುಷಿ ತರುತ್ತವೆ. ಇದಕ್ಕಿಂತ ಇನ್ನೇನು ಬೇಕು ಎಂಬಂಥ ತೃಪ್ತಿ ಇಂಥ ನಡವಳಿಕೆಯಿಂದ ಹುಟ್ಟುತ್ತದೆ. ನಮ್ಮ ಮಕ್ಕಳು ಪುಟ್ಟ ವಯಸ್ಸಿನಲ್ಲಿ ತೋರುವ ಸ್ನೇಹ ಭಾವ ಬರುತ್ತಾ ಗಾಢವಾಗಿ ಜೀವನ ಪ್ರೇಮವಾಗಿ ಆಕಾರ ಪಡೆಯುತ್ತದೆ. ಕಷ್ಟಪಟ್ಟು ದುಡಿಯುವವರ, ಬೆವರು ಉಳ್ಳವರ ಪಾಲಿನ ಅನ್ನವಾಗಿರುವ ಸಮಾಜದಲ್ಲಿ ಒಂದಿಷ್ಟು ದಯೆ, ಪ್ರೀತಿ ಅವರಿಗೆ ಸಿಗುವುದಾದರೆ ಸಿಗಲಿ. ಅಂತ ಅವಕಾಶ ಎಷ್ಟು ಜನರಿಗೆ ಸಿಕ್ಕೀತು? ಬಡತನವನ್ನ ಉಂಡುಟ್ಟು ಬದುಕುವ ಜನರ ನಡುವೆ ಪಡೆಯುವವರು ಎಷ್ಟೋ ಇರಬಹುದು, ಆದರೆ ಕೊಡುವವರ ಸಂಖ್ಯೆ ಕಡಿಮೆ. ನಾವು ಇಲ್ಲಿಗೆ ಬರಿಗೈಯಲ್ಲಿ ಬಂದಿದ್ದೇವೆ. ಯಾರ ವರವೋ ಯಾರ ಒಲವೋ ನಮಗೆ ಸಾಕಾಗಿಯೂ ಉಳಿಯುವ ಅನ್ನ, ವಸ್ತು, ಒಡವೆ ಇದೆಯಲ್ಲ, ಅದು ಇನ್ಯಾರದೋ ಹಸಿವನ್ನ ಇಂಗಿಸುವುದಾದರೆ ಅದು ತೃಪ್ತಿಯಲ್ಲವೇ? ನಾವು ಕೊಡುವುದಾದರೂ ಎಷ್ಟು ಮತ್ತು ಅದರಲ್ಲಿ ನಮ್ಮ ಸ್ವಂತದ್ದು ಅನ್ನುವುದು ಏನಿದೆ? ಇತರರಿಂದ ಪಡೆದುಕೊಂಡಿದ್ದೇ ಅಲ್ಲವೇ? ಹಾಗೆ ಪಡೆದದ್ದು ಕೊಟ್ಟದರ 100,000 ಪಟ್ಟು ಹೆಚ್ಚಲ್ಲವೇ? ಇದು ಒಂದು ಬಗೆಯಲ್ಲಿ ಋಣಮುಕ್ತರಾಗುವುದಕ್ಕೆ ಇರುವ ಸಣ್ಣ ಅವಕಾಶ. ಅದನ್ನ ಕಳೆದುಕೊಳ್ಳಬಾರದು. ಮಕ್ಕಳಿಗೆ ಬಾಲ್ಯದಿಂದಲೇ ಇಂತಹ ನೈತಿಕ ಸತ್ಯಗಳ ಬಗ್ಗೆ ಹೇಳಿಕೊಡದೆ ಹೋದರೆ ಅವರು ಬರೀ ದುಡಿಯುವ ಯಂತ್ರಗಳಾಗುತ್ತಾರೆ. ಸಂವೇದನಾಶೀಲ ಮನಸ್ಸುಗಳನ್ನು ರೂಪಿಸುವುದು ಹೆತ್ತವರ ಜವಾಬ್ದಾರಿ. ರಾಜ್ಯವೊಂದರಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ತಮ್ಮ ಮಗನ ಅಂತಹ ನಡವಳಿಕೆಯಿಂದಾಗಿ ಸಿಕ್ಕ ಜನಮನ್ನಣೆ, ಹರಕೆಗಳು ಹೆತ್ತವರ ಸಾರ್ಥಕತೆಯನ್ನ ಸಾರುತ್ತವೆ. ಮಾತೆತ್ತಿದರೆ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಇನ್ನು ಏನೇನೋ ಆಗಿ ವಿದೇಶದಲ್ಲಿದ್ದಾರೆ, ಕೋಟಿಗಳಷ್ಟು ಸಂಪಾದಿಸಿದ್ದಾರೆ ಎಂದು ಕೊಚ್ಚಿಕೊಳ್ಳುವವರ ನಡುವೆ ತಮ್ಮ ಮಗ ಅಧಿಕಾರಿಯಾಗಿಯೂ ಜೀವಪರ ಕಾಳಜಿಯುಳ್ಳ ಮನುಷ್ಯನಾಗಿದ್ದಾನೆ ಎಂಬುದೇ ನಮ್ಮ ಘನತೆಯೂ ಧನ್ಯತೆಯೂ ಆಗಬೇಕು. ನಮಸ್ಕಾರ. ಧನ್ಯವಾದಗಳು.